ನಮಸ್ತೆ. ಇವತ್ತು ನಾವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳ್ತಂಗಡಿಯಲ್ಲಿ ಇದ್ದೇವೆ. ಶಿಕ್ಷಕರು ಸ್ಟೂಡೆಂಟ್ಸ್ಗೆ ಪಾಠ ಮಾಡೋದು ಕಾಮನ್. ಆದರೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡುತ್ತಿರುವ ವಿನೂತನ ಪ್ರಯತ್ನಕ್ಕೆ ಉಜಿರೆಯ STM ಕಾಲೇಜಿನ ಸ್ನಾತಕೋತ್ತರ ಇಂಗ್ಲಿಷ್ ವಿಭಾಗ ಸಾಕ್ಷಿಯಾಗಿದೆ. ಹಾಗಾದರೆ ಈ ವಿನೂತನ ಪ್ರಯತ್ನ ಹೇಗೆ ನಡೆದಿದೆ ಅಂತ ನೋಡ್ಕೊಂಬರೋಣ. ಇದು ಬೆಳ್ತಂಗಡಿ ತಾಲೂಕಿನ ಮೇಲಂತಬೆಟ್ಟು ಗ್ರಾಮದಲ್ಲಿರುವ ಸರ್ಕಾರಿ ಪದವಿ ಕಾಲೇಜ್. ವಿದ್ಯಾರ್ಥಿಗಳೇ ಶಿಕ್ಷಕರಾಗಿ ಇಂಗ್ಲಿಷ್ ಭಾಷೆಯನ್ನು ಕಲಿಸುವ ಹೊಸ ಪ್ರಯತ್ನವೊಂದಕ್ಕೆ ಈ ಕಾಲೇಜು ಸಾಕ್ಷಿಯಾಗಿದೆ. ಅಂದಹಾಗೆ ಇಲ್ಲಿನ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಕಲಿಸ್ತಿರುವುದು ಉಜಿರೆಯ STM ಸ್ನಾತಕೋತ್ತರ ಕೇಂದ್ರದ ಇಂಗ್ಲಿಷ್ ವಿಭಾಗದ ವಿದ್ಯಾರ್ಥಿಗಳು. ELT ಅಂದ್ರೆ ಪ್ರಾಕ್ಟಿಕಮ್ ಕಾರ್ಯಕ್ರಮದ ಭಾಗವಾಗಿ SDMನ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಸರ್ಕಾರಿ ಕಾಲೇಜಿನಲ್ಲಿ ಪದವಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಿದ್ದಾರೆ. ನಾನು SDM PG ಕಾಲೇಜ್ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಅಲ್ಲಿ ಓದ್ತಿದ್ದೀನಿ. ನನ್ನ ಹೆಸರು ಶಿವಾನಿ ಅಂತ. ಸೊ ನಾವು ಇಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಬೆಳ್ತಂಗಡಿಗೆ ಬಂದಿದ್ದೇವೆ. ELT ಪ್ರಾಕ್ಟಿಕಮ್ ನಡೀತಾ ಇದೆ ನಮಗೆ. ಸೊ ಇಲ್ಲಿ ಇವರು ಕಾಲೇಜಿನವರು ನಮಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ. ಸೊ ನಮಗೆ ಒಂದೊಂದು ದಿನ ಒಂದೊಂದು ಡಿಪಾರ್ಟ್ಮೆಂಟ್ ಸಿಕ್ಕಿತ್ತು. ನನಗೆ ಫಸ್ಟ್ BCom ಸಿಕ್ಕಿತ್ತು, ಮತ್ತೆ BA ಸಿಕ್ಕಿತ್ತು. ಸೊ ಇದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ನಮಗೆ. ಫಸ್ಟ್ ಟೈಮ್ ನಾವು ಡಿಗ್ರಿ ಮಕ್ಕಳಿಗೆ ಪಾಠ ಮಾಡುವಾಗ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನಿಸ್ತದೆ. ಪಾಠ ಕಲಿಯುವ ವಿದ್ಯಾರ್ಥಿಗಳು ಕಲಿಕೆಯ ಹಂತದಲ್ಲೇ ಶಿಕ್ಷಕರಾಗಿ ಅನುಭವ ಪಡೆದುಕೊಳ್ಳುವ ಉದ್ದೇಶದಿಂದ ಇಂತಹದ್ದೊಂದು ಯೋಜನೆಯನ್ನ ರೂಪಿಸಲಾಗಿದೆ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಶ್ರಾವ್ಯ. ಫಸ್ಟ್ ಇಯರ್ MA ಇಂಗ್ಲಿಷ್ SDM PG ಸ್ಟೂಡೆಂಟ್ ಆಗಿದ್ದೀನಿ. ನಾವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಬೆಳ್ತಂಗಡಿಗೆ ELT ಪ್ರಾಕ್ಟಿಕಮಿಗೆ ಬಂದಿದ್ದೇವೆ. 3 ಕ್ಲಾಸ್ ಕೊಟ್ಟಿದ್ದಾರೆ, BCom, BA, BBA ಅಂತ. ಸೊ ಇದು ನಮ್ಮ 3 ದಿನದ ELT ಪ್ರಾಕ್ಟಿಕಮ್ ಅಲ್ಲಿ ಕೊನೆ ದಿನ ಆಗಿದೆ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಬಿಕಾಸ್ ಸ್ಟೂಡೆಂಟ್ಸ್ ಇಂದ ಒಳ್ಳೆ ಒಪಿನಿಯನ್ ಸಿಕ್ಕಿದೆ. ಈ ಒಪಿನಿಯನ್ ನಾವು ಕಲೆಕ್ಟ್ ಮಾಡಿಕೊಂಡು ಫ್ಯೂಚರಲ್ಲಿ ಇದನ್ನ ಯೂಸ್ ಮಾಡಿಕೊಂಡು ಒಳ್ಳೆ ಟೀಚರ್ ಆಗಬೇಕಂತ ಆಸೆಯಲ್ಲಿದ್ದೇನೆ. ಸೊ ಥ್ಯಾಂಕ್ ಯು ಸೋ ಮಚ್ SDM ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅವರ್ ಕಾಲೇಜ್ SDM. ಮತ್ತೆ ಈ ಕಾಲೇಜಲ್ಲಿ ಅವಕಾಶ ಕೊಟ್ಟಿದ್ದಕ್ಕೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಬೆಳ್ತಂಗಡಿಗೆ ಥ್ಯಾಂಕ್ ಯು ಸೋ ಮಚ್. ಪ್ರಾಕ್ಟಿಕಮ್ ಕಾರ್ಯಕ್ರಮಕ್ಕಾಗಿ ಒಂದು ವಾರ ಉಜಿರೆ ಸ್ನಾತಕೋತ್ತರ ಕೇಂದ್ರದ 7 ಜನ ವಿದ್ಯಾರ್ಥಿಗಳು ಮೇಲಂತಬೆಟ್ಟು ಸರ್ಕಾರಿ ಕಾಲೇಜಿಗೆ ಭೇಟಿ ನೀಡಿದ್ದಾರೆ. ಅಲ್ಲಿ ವಿಭಿನ್ನ ತರಗತಿಗಳಿಗೆ ಹೋಗಿ ಇಂಗ್ಲಿಷ್ ಭಾಷಾ ಬೋಧನೆಯನ್ನ ಮಾಡ್ತಿದ್ದಾರೆ. ಮಕ್ಕಳಿಗೆ ಕೂಡ ಬಹಳ ಉಪಯುಕ್ತವಾಗಿದೆ. ನಾನು ಫೀಡ್ಬ್ಯಾಕ್ ಕೂಡ ತಗೊಂಡಿದ್ದೇನೆ. ಹಾಗಿರುವಾಗ ಮಕ್ಕಳಿಗೆ ಅವರ ನೋವೆಲ್, ಪೋಯಟ್ರಿ ಮತ್ತು ಗ್ರಾಮರನ್ನು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಅವರದನ್ನು ಮಾಡಿರ್ತಾರೆ ಮತ್ತು ಅವರಿಂದ ಒಳ್ಳೆ ಅಭಿಪ್ರಾಯಗಳು ಕೂಡ ಬಂದಿರುತ್ತೆ. ಅದೇ ರೀತಿಯಲ್ಲಿ ನಮ್ಮ ಪ್ರಾಂಶುಪಾಲರು ಡಾಕ್ಟರ್ ವಿಶ್ವನಾಥರು ಕೂಡ ಅವರ ಆತ್ಮೀಯರು. ಸೊ ಅವರ ಹತ್ರ ಕೂಡ ಈ ಬಗ್ಗೆ ನಾನು ಮಾತಾಡಿದಾಗ ಅವರು ಕೂಡ ನಮಗೊಂದು ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ. ಹಾಗಿರುವಾಗ ನಾನು ಮೊದಲಾಗಿ ಇಲ್ಲಿ ಬಂದು ನಮಗೆ ತರಗತಿಗಳನ್ನು ನಡೆಸಿಕೊಟ್ಟಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ನನ್ನ ವೈಯಕ್ತಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಉಜಿರೆ SDM ಸ್ನಾತಕೋತ್ತರ ಕೇಂದ್ರದ ಇಂಗ್ಲಿಷ್ ವಿಭಾಗ ತಮ್ಮ ವಿದ್ಯಾರ್ಥಿಗಳಿಗೆ ಥಿಯರಿಯೊಂದಿಗೆ ಪ್ರಯೋಗಾತ್ಮಕ ಅನುಭವ ಆಗಲಿ ಅನ್ನೋ ಕಾರಣಕ್ಕೆ ಈ ಯೋಜನೆಯನ್ನ ರೂಪಿಸಿದ್ದು ಮೇಲಂತಬೆಟ್ಟು ಕಾಲೇಜು ಇದಕ್ಕೆ ಅನುವು ಮಾಡಿಕೊಟ್ಟಿದೆ. ಇವರು ತುಂಬಾ ಚೆನ್ನಾಗಿ ಕ್ಲಾಸ್ ಎಲ್ಲ ಮಾಡ್ತಾರೆ, ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ಅನ್ಕೊಳ್ಳೋದು ಇವ್ರ ತರ ನಾನು ಸಹ ಮಾತಾಡ್ಬೇಕು ಅಂತ. ಬಟ್ ಅವರಷ್ಟು ಚೆನ್ನಾಗಿ ನಾವು ಮಾತಾಡಲ್ಲ, ಬಟ್ ಅರ್ಥ ಆಗುತ್ತೆ ಕ್ಲಾಸ್ ಎಲ್ಲ. ಅವರದ್ದು ಮಾತಾಡುವಂಥ ರೀತಿ ಆಗಿರ್ಬೋದು, ಅರ್ಥ ಮಾಡಿಸುವಂಥ ಸ್ಟೈಲ್ ಆಗಿರ್ಬೋದು ಎಲ್ಲ ಇಷ್ಟ ಆಗುತ್ತೆ. SDM ಕಾಲೇಜ್ನವರು ಸಖತ್ತಾಗಿ ಮಾಡ್ತಾರೆ ಅಂತ ನಂಗಂತೂ ತುಂಬಾ ಇಷ್ಟ ಆಯಿತು. ಸ್ನಾತಕೋತ್ತರ ವಿದ್ಯಾರ್ಥಿಗಳ ಬೋಧನಾ ಕೌಶಲ್ಯದಿಂದಾಗಿ ಪದವಿ ವಿದ್ಯಾರ್ಥಿಗಳಿಗೂ ಪ್ರಯೋಜನವಾಗಿದ್ದು ಅವರ ಆತ್ಮವಿಶ್ವಾಸ ಹೆಚ್ಚಿಸಿದೆ ಅನ್ನೋದು ವಿಶೇಷ. ಭವಿಷ್ಯದ ಶಿಕ್ಷಕರಾಗಲು ಸಜ್ಜಾಗಿರುವ ವಿದ್ಯಾರ್ಥಿಗಳು ಇಂದ ನೈಜ ತರಗತಿಯಲ್ಲಿ ಪದವಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವುದರ ಮೂಲಕ ತಮ್ಮ ಕಲಿಕೆಯಲ್ಲಿ ಹೆಚ್ಚಿನ ಅನುಭವವನ್ನು ಪಡೆದುಕೊಳ್ಳುತ್ತಿದ್ದಾರೆ. ವಿದ್ಯಾರ್ಥಿಗಳ ವೃತ್ತಿ ಜೀವನಕ್ಕೆ ಅಡಿಪಾಯವಾಗಿದೆ ಉಜಿರೆಯ STM ಕಾಲೇಜಿನ ಸ್ನಾತಕೋತ್ತರ ಇಂಗ್ಲಿಷ್ ವಿಭಾಗ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ನಾನು ಸುಜನಾ, ನಮ್ಮೂರ ವಾರ್ತೆ, ಪತ್ರಿಕೋದ್ಯಮ ವಿಭಾಗ, STMC ಉಜಿರೆ.